ಸ್ವಾಗತ. ಇದನ್ನು ಹೇಗೆ ನಂಬಬೇಕು ಅನ್ನೋದೇ ಒಂಥರ ಕನ್ಫ್ಯೂಷನ್. ಇಷ್ಟಕ್ಕೂ ನಾವು ಮಾತನಾಡ್ತಾ ಇರೋದು ಲೋಕಪಾಲ್ ಬಿಲ್ ಬಗ್ಗೆ. ಸ್ವಾತಂತ್ರ್ಯ ಭಾರತದಲ್ಲಿ ಲೋಕಪಾಲ್ ಬಿಲ್ ಮಂಡಿಸಿದಾಗಲೆಲ್ಲ ಕೇಂದ್ರ ಸರ್ಕಾರಗಳು ಬದಲಾಗಿವೆ, ಇಲ್ಲವೇ ಸರ್ಕಾರ ಅಸ್ತಿತ್ವವನ್ನೇ ಕಳೆದುಕೊಂಡಿವೆ. ಭ್ರಷ್ಟಾಚಾರ ವಿರುದ್ಧ ಸಮರ ಸಾರಿರೋ ಸಾಮಾಜಿಕ ಕಾರ್ಯಕರ್ತ ಅಣ್ಣಾ ಹಜಾರೆಗೆ ಒಂದು ಹಂತದ ಗೆಲುವು ಸಿಕ್ಕಿದೆ. ಪ್ರಬಲ ಜನಲೋಕಪಾಲ್ ಬಿಲ್ಗೆ ಆಗ್ರಹಿಸಿ ಅಣ್ಣಾ ನಡೆಸಿದ ನಿರಸನವು ಯಶಸ್ವಿಯಾಗಿದೆ. ಸದ್ಯದ ವಿಷಯ ಏನಂದ್ರೆ, ಇದೇ ಲೋಕಪಾಲ್ ಬಿಲ್ ಮಂಡನೆಗೆ ಕೇಂದ್ರ ಸರ್ಕಾರ ಈ ಹಿಂದೆಯೂ ಹಲವು ಬಾರಿ ಪ್ರಯತ್ನ ನಡೆಸಿತ್ತು. ಆದ್ರೆ ಲೋಕಪಾಲ್ ಮಸೂದೆ ಮಂಡಿಸಿದಾಗಲೆಲ್ಲ ಕೇಂದ್ರ ಸರ್ಕಾರಗಳು ಬದಲಾಗಿವೆ, ಇಲ್ಲವೇ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡಿವೆ. ಅದು ಮೇ 7, 1968. ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರ ಮೊದಲ ಬಾರಿಗೆ ಲೋಕಸಭೆಯಲ್ಲಿ ಲೋಕಪಾಲ್ ಬಿಲ್ ಅನ್ನ ಮಂಡಿಸಿತು. ಮುಂದಿನ ವರ್ಷ ಆಗಸ್ಟ್ 20ರಂದು ಮಸೂದೆ ಪಾಸ್ ಆಯಿತು. ಆದ್ರೆ ಇದನ್ನ ರಾಜ್ಯಸಭೆಯಲ್ಲಿ ಮಂಡಿಸುವ ವೇಳೆಗೆ ಸರ್ಕಾರ ಚುನಾವಣೆ ಎದುರಿಸಬೇಕಾಯಿತು. ಎಲೆಕ್ಷನ್ ಮುಗಿಸಿ ಮತ್ತೆ ಅಧಿಕಾರಕ್ಕೆ ಬಂದ ಇಂದಿರಾ ಗಾಂಧಿ 1971 ಆಗಸ್ಟ್ 2ರಂದು ಮತ್ತೊಮ್ಮೆ ಬಿಲ್ ಮಂಡಿಸಿದ್ರು. ರಾಜ್ಯಸಭೆಯಲ್ಲಿ ಮಸೂದೆಗೆ ಒಪ್ಪಿಗೆ ಸಿಗುವ ಮೊದಲೇ ತುರ್ತು ಪರಿಸ್ಥಿತಿ ಘೋಷಣೆಯಾಯಿತು. ಬಳಿಕ 1977ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಣ್ಣು ಮುಕ್ಕಿತು. 1977ರಲ್ಲಿ ಇಂದಿರಾ ಗಾಂಧಿ ಸ್ಥಾನಕ್ಕೆ ಮೊರಾರ್ಜಿ ದೇಸಾಯಿ ಪ್ರಧಾನಿಯಾಗಿ ಬಂದರು. ಅಂದಿನ ಗೃಹ ಮಂತ್ರಿ ಚೌಧರಿ ಚರಣ್ ಸಿಂಗ್ ಅದೇ ವರ್ಷದ ಜುಲೈ 23ರಂದು ಲೋಕಪಾಲ್ ಬಿಲ್ ಮಂಡಿಸಿದ್ರು. ಆದ್ರೆ ಸರ್ಕಾರ ಪೂರ್ಣಾವಧಿ ಮುಗಿಸದೆ ಲೋಕಸಭೆ ವಿಸರ್ಜನೆಯಾಯಿತು. 1984ರಲ್ಲಿ ರಾಜೀವ್ ಗಾಂಧಿ ಪ್ರಧಾನಿಯಾದ ಮೇಲೆ 1985 ಆಗಸ್ಟ್ 25ರಂದು ಲೋಕಸಭೆಯಲ್ಲಿ ಮಂಡಿಸಿದ್ರು. ಆದ್ರೆ 4ನೇ ಬಾರಿಯೂ ಕೂಡ ಲೋಕಪಾಲ್ ಬಿಲ್ ಜಾರಿಯಾಗಲಿಲ್ಲ. ರಾಜೀವ್ ಬಳಿಕ 1989 ಡಿಸೆಂಬರ್ 21ರಂದು ವಿಪಿ ಸಿಂಗ್ ನೇತೃತ್ವದಲ್ಲಿ ಬಿಲ್ ಮಂಡಿಸಿದ್ರು. ಮುಂದಿನ ವರ್ಷವೇ ಸರ್ಕಾರ ಬದಲಾಯಿತು. ಇದಾದ ಮೇಲೆ ಎಚ್ ಡಿ ದೇವೇಗೌಡರು ಪ್ರಧಾನಿಯಾಗಿದ್ದಾಗ 1996ರ ಸೆಪ್ಟೆಂಬರ್ 10ರಂದು ಬಿಲ್ ಪಾಸ್ ಮಾಡಲಾಯಿತು. ಇಲ್ಲೂ ಕೂಡ ಮತ್ತದೇ ಸಮಸ್ಯೆ. ಸರ್ಕಾರ ಉರುಳಿತು, ಐಕೆ ಗುಜರಾಲ್ ಪ್ರಧಾನಿಯಾದರು. ಇಷ್ಟೆಲ್ಲ ಮುಗಿದ ಮೇಲೆ ಎನ್ಡಿಎ ನೇತೃತ್ವದ ಸರ್ಕಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾದರು. 1998ರ ಜುಲೈ 23ರಂದು ಸಂಸತ್ತಿನಲ್ಲಿ ಬಿಲ್ ಮಂಡಿಸಿದ್ರು. ಆದ್ರೆ ಒಂದೇ ಒಂದು ಓಟಿನಿಂದ ಬಹುಮತ ಕಳೆದುಕೊಂಡ್ರು. ಮತ್ತೆ ಅಧಿಕಾರಕ್ಕೆ ಬಂದು 2001ರ ಜುಲೈ 9ರಂದು ಮತ್ತೊಮ್ಮೆ ಬಿಲ್ ಮಂಡನೆ ಮಾಡಿದ್ರು. ಆದ್ರೆ 2004ರ ಜನರಲ್ ಎಲೆಕ್ಷನ್ ನಲ್ಲಿ ಎನ್ಡಿಎ ಸೋತು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂತು. ಈಗ ಯುಪಿಎ ಸರ್ಕಾರದ 2ನೇ ಕಂತು ಅಥವಾ 2 ಅವತಾರ ಮುಂದುವರೆದಿದೆ. ಸರ್ಕಾರದ ಲೋಕಪಾಲ್ ಬಿಲ್ ಮಂಡನೆಯೂ ಆಗಿದೆ. ಆದ್ರೆ ಜಾರಿ ಆಗೋದು ಯಾವಾಗ ಅನ್ನೋ ಪ್ರಶ್ನೆ ಇನ್ನೂ ಬಾಕಿ ಉಳಿದಿದೆ. ಅಲ್ಲದೆ ಇಲ್ಲೂ ಕೂಡ ಮತ್ತದೇ ಪ್ರಶ್ನೆ ಕಾಡ್ತಿದೆ. ಮುಂದಿನ ಚುನಾವಣೆಯಲ್ಲಿ ಯುಪಿಎ ಬಹುಮತ ಉಳಿಸಿಕೊಂಡು ಅಧಿಕಾರದಲ್ಲೇ ಉಳಿಯುತ್ತಾ? ಈ ಮೂಲಕ ಇತಿಹಾಸ ಪುನರಾವರ್ತನೆಯಾಗುತ್ತಾ? ಅಥವಾ ಮತ್ತೆ ಯುಪಿಎ ಸರ್ಕಾರವೇ ಅಧಿಕಾರಕ್ಕೆ ಬಂದು ಈ ಕರಾಳ ಇತಿಹಾಸಕ್ಕೆ ಇತಿಶ್ರೀ ಹಾಡಿ ಲೋಕಪಾಲ್ ಬಿಲ್ ಜಾರಿಯಾಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಸತೀಶ್ ಎ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.